ಇದೇನು ಅಳಿಮಯ್ಯ, ಬೆಳಗ್ಗೆ ಬೆಳಗ್ಗೆ ಕಣ್ಣು ಮುಚ್ಕೊಂಬತ್ತಾ ಇದೀಯಾ? ಏನಿಲ್ಲ ಮಾವ, ಸ್ವಲ್ಪ ಇರಿಟೇಷನ್ ಅಷ್ಟೇ. ಏನೋ ಇದು, ಕಣ್ಣೆಲ್ಲ ಕೆಂಪಗಿದೆ, ಏನಾಯ್ತು? ಅದು ನಿನ್ನೆ ಕಣ್ಣಿಗೇನೋ ಬಿದ್ದಂಗೆ ಆಯ್ತಮ್ಮ, ಅದೇ ಯಾಕೋ ಉರಿತಾ ಇದೆ. ನೋಡ್ಕೊಳ್ಳೋದಲ್ವೇನೋ, ತಡಿ ಅಡುಗೆ ಮನೆಯಿಂದ ಏನಾದರೂ ತಂದು ಹಚ್ತೀನಿ. ಅಕ್ಕ, ನೀನೀಗ ಅಡುಗೆ ಮನೆ ನಾಟಿ ವೈದ್ಯ ಏನು ಮಾಡಬೇಡ, ಸುಮ್ಮನೆ ಇರು. ಅಳಿಮಯ್ಯ, ನೀನೀಗಲೇ ಹೋಗಿ ಡಾಕ್ಟರ್ ಹತ್ರ ಅದೇನೋ ಅಂತ ಚೆಕಪ್ ಮಾಡಿಸ್ಕೊ. ಅಲ್ಲ ಕಣೋ, ಹುಡುಗಿ ಹುಡುಕ್ತಾ ಇದ್ದೀವಿ, ಸುಮ್ಮನೆ ಅವಾಂತರಗಳಾಗೋದು ಬೇಡ, ಹೋಗಪ್ಪ. ಹೌದು ಕಣೋ, ಈಗಲೇ ಹೋಗಿ ತೋರಿಸ್ಕೊಂಡು ಬಾರ. ಆಯಿತು, ಓಕೆ ಓಕೆ, ರಿಲ್ಯಾಕ್ಸ್. ತೋರಿಸ್ಕೊಂಬರ್ತೀನಿ, ಓಕೆನಾ? ಓ, ಹೊರಡು ಮತ್ತೆ. ಹ್ಞೂ ಅಮ್ಮ, ಹೋಗ್ತೀನಿ. ಓಕೆ, ಹೋಗು. ಆದಷ್ಟು ಬೇಗ ಈ ಜಾಗನ ಇಂಪ್ರೂವ್ ಮಾಡಬೇಕು ನಂದೀಶ. ಒಳ್ಳೆ ಆದಾಯ ಇದೆ. ಹೇಗಿದ್ರು ಚಿಕ್ಕ ಯಜಮಾನರು ಆ ಪ್ರಾಜೆಕ್ಟ್ನ ನೋಡ್ಕೋತಾ ಇದ್ದಾರೆ. ಈ ಪ್ರಾಜೆಕ್ಟ್ನ ಅವ್ರಿಗೆ ಕೊಟ್ಬಿಟ್ರೆ ಅವರೇ ನೋಡ್ಕೋತಾರೆ, ಎಲ್ಲ ಸರಿ ಹೋಗುತ್ತೆ ಯಜಮಾನ್ರೆ. ನನಗೆ ಆ ವಿಷಯದಲ್ಲಿ ತುಂಬಾ ಭಯ ನಂದೀಶ. ಸುಮಾರು ವರ್ಷದಿಂದ ಕೆಲಸ ಮಾಡಿ ಎಲ್ಲಾ ಕೆಲಸನೂ ನಾನೇ ಮಾನಿಟರ್ ಮಾಡಬೇಕು ಅನ್ನೋದು ನನ್ನ ಆಸೆ. ನಂದೀಶ, ಮೊಬೈಲ್ ಕಾರಲ್ಲೇ ಮರೆತುಬಿಟ್ಟೆ. ತೊಗೊಂಬರ್ತೀನಿ. ಥ್ಯಾಂಕ್ ಯು. ಹಲೋ ಹಲೋ, ನಂದೀಶ್ ಅವರೇ, ನಾವು ಹಾಸ್ಪಿಟ್ಲಿಂದ ಮಾತಾಡ್ತಿರೋದು. ಓ, ಹೇಳಿ. ಸಾಂಬಶಿವ ಅವರು ಎಚ್ಚರ ಆಗಿದ್ದಾರೆ. ಕಣ್ಬಿಟ್ಟು ಏನೇನೋ ಮಾತಾಡಿದ್ರು, ಆದ್ರೆ ಏನ್ ಮಾತಾಡಿದ್ರು ಅಂತ ಅರ್ಥ ಆಗಿಲ್ಲ. ಈಗ ಹೇಗಿದ್ದಾರೆ? ಆಮೇಲೆ ಮೂರ್ಛೆ ಹೋಗ್ಬಿಟ್ರು ಸರ್. ಎಷ್ಟೇ ಟ್ರೈ ಮಾಡಿದ್ರು ಎದೊಳ್ಳೆ ಇಲ್ಲ. ಹೌದಾ? ಅವ್ರು ಇವತ್ತು ರಿಯಾಕ್ಟ್ ಮಾಡಿರೋದು ನೋಡಿದ್ರೆ ಬೇಗ ಸರಿ ಹೋಗ್ಬೋದು ಸರ್. ಸರಿ, ಥ್ಯಾಂಕ್ ಯು. ಯಜಮಾನ್ರೆ, ಆಸ್ಪತ್ರೆಯಿಂದ ಫೋನ್ ಬಂದಿತ್ತು, ಸಾಂಬಶಿವ ಎಚ್ಚರವಾಗಿದ್ದಾನಂತೆ. ಗುಡ್, ಒಳ್ಳೆ ಸುದ್ದಿ. ಆದ್ರೆ ನಿಮ್ಮ ನಂಬರ್ ಆಸ್ಪತ್ರೆಯಲ್ಲಿ ನಾನೇ ಕೊಟ್ಟು ಬಂದಿದ್ದೆ ಯಜಮಾನ್ರೆ. ಏನಾದರೂ ವಿಷಯ ಇದ್ರೆ ತಿಳಿಸಿ ಅಂತ. ಹುಷಾರು ಕಣ. ಇಲ್ಲ ಯಜಮಾನ್ರೆ, ನನ್ನ ಹೆಸರು ಯಾರಿಗೂ ಹೇಳಬಾರ್ದು ಅಂತ ಹೇಳಿದ್ದೀನಿ. ಗುಡ್. ಸಾಂಬಶಿವನಿಗೆ ಎಚ್ಚರ ಆದರೆ ಅವನ್ನ ಕೊಲ್ಲಕ್ಕೆ ಪ್ರಯತ್ನ ಪಟ್ಟು ಹುಡುಗಿ ಯಾರು ಅಂತ ನಾವು ತಿಳ್ಕೊಬೋದು. ಎಲ್ಲ ಸರಿ ಹೋಗುತ್ತೆ. ಅಮ್ಮ. ಓ ಶಿವಾನಿ, ಹಾಯ್ ಅಮ್ಮ. ಯಾವಾಗ ಬಂದೆಮ್ಮ? ಈಗ ತಾನೇ ಬಂದೆ. ಬಾ ಕೂತ್ಕೋ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ತ್ರಿವಿಕ್ರಮ್ ಎಲ್ಲಿ? ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅವ್ನು ಸ್ವಲ್ಪ ಹೊತ್ತು ಮುಂಚೆ ಆಚೆ ಹೋದ. ಅದೇನೋ ಕಣ್ಣು ಕೆಂಪಗಿತ್ತು, ಉರಿತಾ ಇತ್ತು ಅಂತ ಹೇಳ್ದ, ಅದಕ್ಕೆ ಡಾಕ್ಟರ್ ಹತ್ರ ಹೋಗಿದ್ದಾನೆ. ಓ ಹೌದಾ? ಏನೂ ತೊಂದರೆ ಇಲ್ಲ ತಾನೆ? ನೋ ನೋ ನೋ, ಏನು ತೊಂದರೆ ಇಲ್ಲ. ಯಾಕಂದ್ರೆ ಅವನಿಗೆ ಹೆಣ್ಣು ನೋಡ್ತಾ ಇದ್ದೀವಿ. ಆ ಸಮಯದಲ್ಲಿ ಏನು ಸಮಸ್ಯೆ ಆಗ್ಬಾರ್ದಲ್ಲ, ಆಸ್ಪತ್ರೆ ಕಳ್ಸಿದೀವಿ. ಸರಿ, ಹಾಗಾದ್ರೆ ನಾನು ಬರ್ತೀನಿ. ಇರಮ್ಮ, ಕಾಫಿ ಕುಟ್ಕೊಂಡು ಹೋಗು. ಬೇಡಮ್ಮ, ಪರವಾಗಿಲ್ಲ, ನಾನು ಹೊರಡ್ತೀನಿ. ನೀನು ಬರೋದೇ ಅಪರೂಪ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ, ಕೂತ್ಕೋ. ನೀನು ಹೋಗಕ್ಕ, ಮಾಡ್ಕೊಂಬ. ಕೂತ್ಕೊಳ್ಳಿ. ಮತ್ತೆ ಶಿವಾನಿ ಅವರೇ, ಎಸ್ಟೇಟ್ ಎಲ್ಲ ಹೇಗಿದೆ? ಚೆನ್ನಾಗಿ. ಬಿಸ್ನೆಸ್ ಪರವಾಗಿಲ್ಲ ತಾನೆ? ಹಾಂ. ಅಕ್ಕ, ಅಲ್ಲ ಕಣೆ, ಈ ಶಿವಾನಿ ಅಳಿ ಮೈ ನೋಡ್ಕೊಂಡು ಬಂದವಳೆ ಅಂದ್ರೆ ಏನ್ ಸಮಾಚಾರ ಇರ್ಬೋದು? ಅಲ್ಲ ಕಣೆ, ನಾವು ಹೇಗಿದ್ರು ಅಳಿ ಮೈಂಗ್ ಹುಡುಗಿ ಹುಡುಕ್ತಾ ಇದ್ದೀವಿ. ಹುಡುಕ್ತಾ ಇರೋ ಬಳ್ಳಿ ಕಾಲಿಗೆ ಬಂದು ಸಿಕ್ಕಾಕೊಂಡಂಗಾಗಿಲ್ವಾ? ಇವಳು ಕೂಡ ಒಳ್ಳೆ ಚಾನ್ಸ್ ಅಲ್ವಾ? ಥಿಂಕ್ ಮಾಡೋ. ಅಲ್ವಾ ಅಲ್ವಾ? ಒಳ್ಳೆ ನಡತೆ, ಗುಣವಂತೆ, ಶ್ರೀಮಂತರ ಮಗಳು ಬೇರೆ. ಅಲ್ಲಕ್ಕ, ಇದಕ್ಕಿಂತ ಒಳ್ಳೆ ಹುಡುಗಿ ಸಿಗ್ತಾಳ?
ನೀನು ಹೇಳೋದೇನೋ ಸರಿ ಕಣೋ. ಲಕ್ಷಣವಾದ ಹುಡುಗಿ ಸಿಕ್ಕಿದ್ರೆ ಸಂತೋಷನೇ, ಆದರೆ ಅವಳ ಬಗ್ಗೆ ಏನು ಗೊತ್ತಿಲ್ವಲ್ಲೋ. ನೋಡೋಣ ಅವನ ಹಣೆ ಬರಹದಲ್ಲಿ ಏನಿದೆಯೋ ಏನೋ. ತಗೊಳ್ಳಮ್ಮ. ಥ್ಯಾಂಕ್ ಯು. ಕಾಫಿ ತುಂಬ ಚೆನ್ನಾಗಿದೆ ಅಮ್ಮ. ಹೌದಾ? ತ್ರಿವಿಕ್ರಮ್ ಬಂದರೆ ನಾನು ಬಂದಿದೆ ಅಂತ ಹೇಳಿ. ಸರಿ, ಹಾಗಾದರೆ ನಾನು ಹೊರಡ್ತೀನಿ. ಇನ್ನೊಂದು ದಿನ ಫ್ರೀ ಮಾಡ್ಕೊಂಡು ಬಾಮ್ಮ. ಸರಿ ಅಮ್ಮ, ಬಾಯ್. ಅಕ್ಕ, ನಾನು ಪಕ್ಕ ಹೇಳ್ತೀನಿ ಕೇಳು, ಈ ಹುಡುಗಿ ನನ್ನ ಅಳಿಮೈಗೆ ಸೂಟ್ ಆಗೇ ಆಗ್ತಾಳೆ. ನಾನು ನೀನು ಮಾತಾಡ್ಕೊಂಡ್ರೆ ಏನೂ ಆಗಲ್ಲ. ಹುಡುಗಿ ಒಳ್ಳೆಯವಳಾಗಿರ್ಬೋದು, ಆದರೆ ಅವಳು ನಮ್ಮ ಹುಡುಗನ ಒಪ್ಕೋಬೇಕಲ್ವಾ? ಅವಳ ಜಾತಕ ಹೊಂದ್ಕೋಬೇಕಲ್ವಾ? ಅವಳ ಮನೆಯವರು ಒಪ್ಕೋಬೇಕಲ್ವಾ? ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಭಾವ ಒಪ್ಕೋಬೇಕು, ಆಮೇಲೆ ತ್ರಿವಿಕ್ರಮ್. ಇಷ್ಟೆಲ್ಲ ಇದ್ದೇ ಕಣೋ, ಸುಮ್ಮನೆ ಕನ್ಸು ಕಾಣೋದು ಬಿಟ್ಬಿಡು. ಚಿಕಿತ್ಸೆ ಮಾಡಿದೆ. ಡಾಕ್ಟ್ರು ಏನಂದ್ರು? ಕಣ್ಣು ಏನಾಗಿದೆಯಂತೆ? ಏನಿಲ್ಲ ಕಣೋ, ಎಲ್ಲ ನಾರ್ಮಲ್ ಆಗಿದೆಯಂತೆ. ಏನೋ ಅಲರ್ಜಿ ಇರ್ಬೋದು ಅಂತಿದ್ದಾರೆ, ಅಥವಾ ಕಣ್ಣಿನ ಪವರಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದು ಅಂತಿದ್ದಾರೆ ಅಷ್ಟೇ. ನೋಡು, ಅದಕ್ಕೆ ಅಂತ ಇಷ್ಟು ಟ್ಯಾಬ್ಲೆಟ್ಸು ಡ್ರಾಪ್ಸು ಅಂತ ಕೊಡ್ತಾರೆ. ಸೀರಿಯಸ್ಲಿ ಐ ಹೇಟ್ ದಿಸ್ ಕಣೋ. ಗುಣ ಆಗಬೇಕು ಅಂದರೆ ಇದೆಲ್ಲ ಮಾಡಲೇಬೇಕಲ್ವ ಚಿಕಿತ್ಸೆ ಮಾಡಿದ್ರೆ? ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಅದು ಸರಿನೇ, ಆದರೂ ಇಷ್ಟೊಂದೆಲ್ಲ ಮಾತ್ರೆ ಕೊಟ್ಟರೆ ಹಿಂಸೆ ಆಗುತ್ತೆ ತ್ರಿಶೂಲ್. ಅದೇನೋ ಹೌದು. ನನಗೇನು ಪ್ರಾಬ್ಲಮ್ ಇದೆ ಅಂತ ಡಾಕ್ಟ್ರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ ತ್ರಿಶೂಲ್. ಅದಕ್ಕೆ ನನಗಿಷ್ಟೆಲ್ಲ ಮಾತ್ರೆ ಕೊಟ್ಟು ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಇವರು. ಹಾಂ, ಅದೇನೋ ಹೇಳಿದ್ರಪ್ಪ, ಇನ್ಮೇಲಿಂದ ನಾನು ಸೇಫ್ಟಿಗೆ ಗ್ಲಾಸಸ್ ಹಾಕೋಬೇಕಂತೆ. ಅದ್ರ ಪ್ರಿಸ್ಕ್ರಿಪ್ಷನು ಈ ಕವರಲ್ಲೇ ಇದೆ. ಮನೆಗೆ ಹೋಗಿ ನೋಡು, ಅದು ಏನು ಲೆನ್ಸು, ಯಾವ ಪವರು ಅಂತ ನೋಡಿ ಒಂಚೂರು ಆನ್ಲೈನ್ ಆರ್ಡರ್ ಮಾಡಿಬಿಡ. ಹಾಂ ಚಿಕಿತ್ಸೆ ಮಾಡ್ರೆ, ಆರ್ಡರ್ ಮಾಡ್ತೀನಿ. ಸರಿ ಚಿಕಿತ್ಸೆ ಮಾಡ್ರೆ, ನಾನು ಬರ್ತೀನಿ. ಹಾಂ, ಲೇ ತ್ರಿಶೂಲ್, ಲೆನ್ಸ್ ಆರ್ಡರ್ ಮಾಡೋದು ಮರಿಬೇಡ. ಇಲ್ಲ, ಈಗಲೇ ಮಾಡ್ತೀನಿ. ಲೇ ಅಳಿಮಯ್ಯ, ಒಂದು 5 ನಿಮಿಷ ಮುಂಚೆ ಬರ್ಬಾರಿತ್ತೇನೋ, ಜಸ್ಟ್ ಮಿಸ್ ಆಗೋಯ್ತಲ್ಲೋ. ಏನು ಮಿಸ್ ಆಯ್ತು ಮಾವ? ಅದೇ ಕಣ, ಆ ಹುಡುಗಿ ಹುಡ್ಕೊಂಡ್ ಬಂದಿದ್ಲು. ಯಾವ ಹುಡುಗಿ? ಅದೇ ಕಣ, ನಮ್ಮ ಎಸ್ಟೇಟ್ ತಗೊಂಡ್ರಲ್ಲ ಆ ಹುಡುಗಿ, ಶಿವಾನಿ. ಶಿವಾನಿ ಇಲ್ಲಿಗೆ ಬಂದಿದ್ರಾ? ಏನಂದ್ರು? ಏನೋ ಗೊತ್ತಿಲ್ಲಪ್ಪ, ನಿನ್ನ ಹುಡ್ಕೊಂಡು ಬಂದಿದ್ಲು. ನಾವು ನಿನ್ನ ಡಾಕ್ಟರ್ ಹತ್ರ ಹೋಗಿದ್ಯಾ ಅಂತ ಹೇಳಿದ್ವಿ, ಅದಕ್ಕೆ ಕಾಫಿ ಕುಡ್ಕೊಂಡು ಹೊರಟು. ಹೌದಾ? ನಂಗೊಂದು ಕಾಲ್ ಕೂಡ ಮಾಡಿದ್ವಲ್ಲ. ಅಳಿಮಯ್ಯ, ಅವಳು ವಾಕ್ ಮಾಡ್ಕೊಂಡು ಬಂದಿದ್ಲು ಅನ್ಸುತ್ತೆ. ಈಗ ತಾನೇ ಹೋದ್ಲು. ನೀನು ಹೀಗೆ ಹೋದ್ರೆ ಸಿಕ್ಕಿದ್ರು ಸಿಗ್ಬೋದೇನೋ. ಓಕೆ, ಥ್ಯಾಂಕ್ಸ್ ಮಾವ. ಸರಿ, ಹೋಗಿ ಮಾತಾಡ್ಸ್ಕೊಂಡ್ಬಂದ್ಬಿಡ್ತೀನಿ. ಲೇ 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 ಅಲ್ಲ, ಏನ್ ನಡೀತಾ ಇದೆ ಇಲ್ಲಿ? ಅಲ್ಲ, ಆ ಹುಡುಗಿ ಇವನ್ನ ಹುಡ್ಕೊಂಡ್ ಬರ್ತಾಳೆ, ಅವಳನ್ನ ನೋಡಕ್ ಇವನು ಓಡ್ ಹೋಗ್ತಾನೆ. ಏನೋ ನಡೀತಾ ಇದೆಯಲ್ಲ, ಕಣ್ಣು ಹಿಡಿತೀನಿ. ಹಾಯ್ ಶಿವಾನಿ. ಓ ಹಾಯ್ ತ್ರಿವಿಕ್ರಮ್, ಹೇಗಿದ್ದೀರಾ? ಮನೇಲಿ ನಿಮ್ಗೆ ಹುಷಾರಿಲ್ಲ ಅಂತ ಹೇಳಿದ್ರು. ಏನಿಲ್ಲ, ಕಣ್ಣಿಗೊಂದು ಸ್ವಲ್ಪ ತೊಂದರೆ ಆಗುತ್ತೆ ಅಷ್ಟೇ. ನಾವು ಫೈನ್. ಓ ಸಾರಿ, ಈ ಟೈಮಲ್ಲಿ ಮನೆಗೆ ಬಂದಾಗ ನಾನು ಮನೇಲಿ ಇರಲಿಲ್ಲ. ಹಾಂ ಗೊತ್ತಾಯ್ತು. ಮನೆಗೆ ಬಂದಾಗ ನಿಮ್ಮಮ್ಮ ಹೇಳಿದ್ರು. ಹೌದು, ಯಾವ ಕಡೆ ಹೊರಟಿದ್ರಿ? ಅದು ಇಲ್ಲೇ ದೇವಸ್ಥಾನಕ್ಕೆ ಹೋಗ್ತಾ ಇದೆ, ಬನ್ನಿ ಇಬ್ರು ಜೊತೆಲೇ ಹೋಗೋಣ. ಅಲ್ಲಿಗಂತೂ ಬರಲ್ಲ ಬಿಡಿ. ಯಾಕೆ? ನನಗೆ ಈ ದೇವಸ್ಥಾನಕ್ಕೆ ಹೋಗೋದು, ಕೈ ಮುಗಿಯೋದು ಅದೆಲ್ಲ ಅಷ್ಟು ಇಷ್ಟ ಆಗಲ್ಲ ಶಿವಾನಿ. ಏನ್ ಮಾಡೋದು, ಇಟ್ಸ್ ಜಸ್ಟ್ ದ ವೇ ಐ ಆಮ್. ಅಂದ್ರೆ ದೇವ್ರಂದ್ರೆ ನಿಮಗೆ ನಂಬಿಕೆ ಇಲ್ವಾ ತ್ರಿವಿಕ್ರಮ್?
ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ದೇವ್ರ ಮೇಲೆ ನಂಬಿಕೆ ಇದೆ ಅಂತನೂ ಅಲ್ಲ. ನಾನು ಕನ್ಫ್ಯೂಸ್ಡ್ ಆಗಿದ್ದೀನೋ ಅಥವಾ ಕ್ಲಾರಿಟಿ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಬಟ್ ದೇವ್ರಿದ್ದಾನೆ ಅಂತ ನಂಬೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಶಿವಾನಿ. ನೀವು ಹೇಳಿದ ಕನ್ಫ್ಯೂಷನ್ ಅನ್ನೋ ಪದ ಇದೆಯಲ್ಲ, ಇಡೀ ಜಗತ್ತಲ್ಲಿ ನಮ್ಮನ್ನ ಆ ಗೊಂದಲದಿಂದ ಪಾರ್ ಮಾಡೋ ಶಕ್ತಿ ಇರೋದು ಆ ದೇವ್ರೊಬ್ಬನಿಗೆ. ಪರಮಾತ್ಮ ಅನ್ನೋನು ಒಬ್ಬ ಇದ್ದೇ ಇದ್ದಾನೆ ತ್ರಿವಿಕ್ರಮ್. ಅವನಿಂದನೇ ಇಡೀ ಪ್ರಪಂಚ ನಡೀತಾ ಇರೋದು, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಅದು ನಿಮ್ಮ ಅಭಿಪ್ರಾಯ, ಐ ರೆಸ್ಪೆಕ್ಟ್ ಯುವರ್ ಒಪಿನಿಯನ್. ಆದರೆ ನನಗದು ನಂಬೋಕ್ಕೆ ಕಷ್ಟ ಆಗುತ್ತೆ ಶಿವಾನಿ. ಅದ್ಯಾಕೆ ದೇವ್ರ ಬಗ್ಗೆ ಅಷ್ಟೊಂದು ನೆಗೆಟಿವ್ ಅಭಿಪ್ರಾಯ ಇಟ್ಕೊಂಡಿದ್ದೀರಾ ನೀವು? ದೇವ್ರನ್ನ ನಂಬಿ ನೋಡಿ, ಅದರ ತಕ್ಕನಾಗೆ ನಡ್ಕೊಳ್ಳಿ. ಆಗ ನಿಮ್ಮಲ್ಲಾಗೋ ಬದಲಾವಣೆ ನಿಮಗೆ ಗೊತ್ತಾಗುತ್ತೆ. ನಮ್ಮ ಆಸೆಗಳನ್ನ ಈಡೇರಿಸೋಕೆ ಆ ದೇವ್ರೇ ಸಹಾಯ ಮಾಡ್ತಾನೆ ಅನ್ನೋದು ನನ್ನ ಅನಿಸಿಕೆ. ನಾವು ಪ್ರಾಮಾಣಿಕವಾಗಿ ಪರಿಶುದ್ಧ ಮನಸ್ಸಿಂದ ಬೇಡ್ಕೊಂಡ್ರೆ ಆ ದೇವರು ನಮಗೆ ಬೇಕಾದನ್ನ ಕೊಟ್ಟೆ ಕೊಡ್ತಾನೆ. ನೋವೇ ಶಿವಾನಿ, ನಮ್ಗೇನಾದ್ರೂ ಬೇಕು ಅಂದರೆ ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕು. ಅದ್ರ ಜೊತೆಗೆ ಸ್ವಲ್ಪ ಲಕ್ ಕೂಡ ಇರಬೇಕು. ಆಗ ಮಾತ್ರ ನಮ್ಗೆ ಏನು ಬೇಕೋ ಅದು ಸಿಗಕ್ಕೆ ಸಾಧ್ಯ. ನೀವು ಹೇಳೋ ಲಕ್ಕೆ ಯಾಕೆ ದೇವರಾಗಿರ್ಬಾರ್ದು? ಲಕ್ ಅನ್ನೋ ಪದಕ್ಕೆ ಯಾವ ಅರ್ಥನೂ ಇಲ್ಲ ಅಲ್ವಾ? ಸುಮ್ಮನೆ ಲಕ್ ಅಂತ ಯಾಕೆ ಹೇಳ್ತಾರೆ? ಆ ಲಕ್ ಅನ್ನೋದೇ ದೇವರಾಗಿರ್ಬೋದಲ್ವಾ? ಇರ್ಬೋದು, ಹೇಳಿದ್ನಲ್ಲ, ಅದು ನಿಮ್ಮ ಒಪಿನಿಯನ್ನು. ನನ್ನ ಒಪಿನಿಯನ್ನು ಸ್ವಲ್ಪ ಬೇರೆ ಥರ ಇದೆ ಅಷ್ಟೇ. ಆದ್ರೆ ನಾನೊಂದು ಹೇಳ್ಬೋದಾ? ಸುಮ್ಮನೆ ದೇವ್ರಿಲ್ಲ ದಿಂಡ್ರಿಲ್ಲ ಅಂತ ಯಾಕೆ ದ್ವೇಷದ ಭಾವನೆ ಬೆಳೆಸ್ಕೋತೀರಾ? ದೇವ್ರು ನಿಮ್ ಫ್ರೆಂಡ್ ಅನ್ಕೊಳ್ಳಿ, ಅವರಿಂದ ಒಳ್ಳೇದಾಗತ್ತೆ ಅನ್ಕೊಳ್ಳಿ. ಆಗ ನಿಮ್ಗೆ ಖುಷಿ ಸಿಗುತ್ತೆ. ನೋಡ್ತಾ ಇರಿ. ಆಯ್ತು ಆಯ್ತು, ನೀವು ಹೇಳ್ತಿದ್ದೀರಾ ಅಂತ ಹೀಗೂ ಯೋಚನೆ ಮಾಡಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸರಿ, ಹಾಗಿದ್ರೆ ನಾನು ಇನ್ನು ಬರ್ತೀನಿ. ಬಾಯ್. ದೇವ್ರಿದನೋ ಇಲ್ವೋ ಗೊತ್ತಿಲ್ಲ, ಆದರೆ ಪ್ರೀತಿ ಅಂತೂ ಖಂಡಿತ ಇದೆ. ಮಹಾಮಾಯೆ, ನೀವು 18 ದಿನಗಳ ಅವಧಿ ಕೊಟ್ಟಿದ್ರಿ. ಈಗಾಗಲೇ 5-6 ದಿವಸಗಳು ಕಳೆದು ಹೋದವು. ಇನ್ನೂ ದಿಗ್ವಿಜಯ ನಿಮ್ಮನ್ನು ಹುಡುಕಿಕೊಂಡು ಬಂದಿಲ್ಲ, ಯಾಕೆ? ಬರ್ತಾನೆ, ಬಂದೇ ಬರ್ತಾನೆ. ಎಲ್ಲೇ ಹೋದ್ರು ಏನೇ ಮಾಡಿದ್ರು ಇಲ್ಲಿ ಬರಲೇಬೇಕು. ಆದ್ರೂ ಯಾಕೆ ಇನ್ನೂ ಬಂದಿಲ್ಲ? ಯಾವ ಸಮಾಚಾರನೂ ತಂದಿಲ್ಲ? ಶುಭ ಸಮಾಚಾರಕ್ಕೆ ಆತುರ ಬೇಡ ಗರುಡ. ಅವನಿಲ್ಲಿಗೆ ಬಂದೇ ಬರ್ತಾನೆ. ವಾಮಾಚಾರದ ಮೊದಲ ತಿಳುವಳಿಕೆ ಏನು ಗೊತ್ತೇ? ಏನು ಮಹಾಮಾಯಿ? ತಾಳ್ಮೆ. ಈ ವಾಮಾಚಾರದ ಜಗತ್ತಿನಲ್ಲಿ ಅವಸರ ಸಲ್ಲದು. ಕೊಟ್ಟ ಕೊನೆ ಗಳಿಗೆಯಲ್ಲೂ ಕೂಡ ನಮಗೆ ಬೇಕಾದ ಕಾರ್ಯ ಹಾಗೆ ಆಗುತ್ತದೆ. ಹಾಗೆಂದು ನಾವೇನಾದ್ರೂ ಅವಸರಕ್ಕೆ ಬಿದ್ದರೆ ಅಪಾಯ ನಮ್ಮ ಮೇಲೆ ಬೀಳುತ್ತದೆ. ಹಾಗಾದರೆ ದಿಗ್ವಿಜಯ ಬರುತ್ತಾನೆ ಅನ್ನುತ್ತೀರೆ? ಹೌದು, ಬಂದೇ ಬರ್ತಾನೆ. ಅಂದರೆ ತ್ರಿವಿಕ್ರಮನಿಗೆ ನೀವು ಕೊಟ್ಟ ಚೂರ್ಣವನ್ನು ತಿಂದು ಅವನು ಸಂಪೂರ್ಣವಾಗಿ ಬದಲಾಗಿರುತ್ತಾನೆ ಅನ್ನುತ್ತೀರೆ? ಆಗ್ಲೇಬೇಕು. ನಾಳೆ ಬೆಳಿಗ್ಗೆ ಆ ಸೂರ್ಯ ಪಶ್ಚಿಮಕ್ಕೆ ಹುಟ್ಟಿದ್ರು ಹುಟ್ಟಬಹುದು. ಆದ್ರೆ ನಾನು ಕೊಟ್ಟ ಚೂರ್ಣವನ್ನು ತ್ರಿವಿಕ್ರಮ ಸೇವಿಸದೇ ಇರಲು ಸಾಧ್ಯವೇ ಇಲ್ಲ. ಆತ ತಂದೆಯ ಮಾತನ್ನು ಕೇಳಿಯೇ ಕೇಳುತ್ತಾನೆ. ಅವನ ತಂದೆ ಈ ತ್ರಯಂಬಕನ ಮಾತು ಮೀರಲು ಸಾಧ್ಯನೇ ಇಲ್ಲ. ತ್ರಯಂಬಕ ರೂಪದ ನನ್ನನ್ನು ಆ ದಿಗ್ವಿಜಯ ಅತಿಯಾಗಿ ನಂಬುತ್ತಾನೆ. ಹೀಗಿದ್ದ ಮೇಲೆ ನಾನು ಹೇಳಿದ ಚೂರ್ಣವನ್ನು ಅವನ ಮಗನಿಗೆ ಕೊಟ್ಟೇ ಕೊಡುತ್ತಾನೆ. ಅದೇನೋ ಸರಿ, ಆದರೆ ಅವನಿಂದ ಯಾವ ವಿಷಯವೂ ಬರದೇ ಇರುವುದೇ ನನ್ನ ಮನಸ್ಸಿನಲ್ಲಿ ಕಳವಳ ಉಂಟು ಮಾಡುತ್ತಿದೆ. ನೋಡು ಗರುಡ, ನಿನ್ನ ಅನುಭವ ಈ ಮಾತನ್ನು ಹೇಳುತ್ತದೆ. ನನ್ನ ಅನುಭವ ಬೇರೆನೇ ಹೇಳುತ್ತದೆ. ಒಂದು ಸಣ್ಣ ಕಾರ್ಯಕ್ಕೋಸ್ಕರ
18 ವರ್ಷ ಕಾದವಳು ನಾನು. ಹೀಗಾಗಿ ನನ್ನ ಅನುಭವವೇ ಸತ್ಯ. ನೋಡ್ತಾ ಇರೋ ಆ ದಿಗ್ವಿಜಯ ಅತ್ಯಂತ ಶೀಘ್ರದಲ್ಲೇ ನನ್ನ ಬಳಿ ಬರ್ತಾನೆ. ನೀವು ಅಂದುಕೊಂಡಂತಲೇ ಆಗಲಿ ಮಹಾಮಾಯಿ. ಹಾಯ್ ಡ್ಯಾಡ್. ಹಾಯ್. ಏನು ಮಾಡ್ತಿರೋದ ಡ್ಯಾಡ್? ಯಾವುದೋ ಅಕೌಂಟ್ ಚೆಕ್ ಮಾಡ್ತಾ ಇದೆ ಕಣ. ಏನು ಸಮಾಚಾರ? ಇಲ್ಲ, ಅದೇ ನಮ್ಮ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಣ ಅಂತ ಬಂದೆ. ರಿಜಿಸ್ಟರ್ ಆಫೀಸ್ಗೆ ಹೋಗಿ ಪೇಪರ್ ವರ್ಕ್ ಮಾಡಿಸ್ತಾ ಇದ್ದೀನಿ. ನೋಡಿದ್ರಿ ವಿಕ್ರಮ್, ಅದು ನಿನ್ನ ಪ್ರಾಜೆಕ್ಟು. ನೀನು ಯಾವುದಕ್ಕೂ ನನಗೆ ಬಂದು ರಿಪೋರ್ಟ್ ಮಾಡಬೇಕಾಗಿಲ್ಲ. ಮುಂಚೆನೇ ಹೇಳಿದ್ದೆ ತಾನೇ. ಆದರೂ ಡ್ಯಾಡ್, ಅದು ನೀನು ಆ ಪ್ರಾಜೆಕ್ಟ್ ಬಗ್ಗೆ ಕಾನ್ಫಿಡೆಂಟ್ ಆಗಿದೆಯಾ ತಾನೇ? ನನಗೇನು ರಿಪೋರ್ಟ್ ಮಾಡಬೇಕಾಗಿಲ್ಲ, ಮುನ್ನುಗ್ತಾ ಇರಬೇಕಷ್ಟೇ. ತೀರಾ ನಿನಗೆ ಸಾಲ್ವ್ ಮಾಡೋಕ್ಕಾಗೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದರೆ ಆಗ ನನ್ನ ಹತ್ರ ಬಾ, ನಾನು ಸರಿ ಮಾಡಿಕೊಡ್ತೀನಿ. ಸರಿ ಡ್ಯಾಡ್, ಈಗೇನು ತೊಂದರೆ ಇಲ್ಲ. ಎವ್ರಿಥಿಂಗ್ ಇಸ್ ಗೋಯಿಂಗ್ ಗುಡ್. ಹಾಗೆ ಮುಂದುವರ್ಸು. ಶೋರ್ ಡ್ಯಾಡ್. ಒಂದು ನಿಮಿಷ, ಇನ್ನು ಹಾಲು ಕುಡಿದ್ಯಾ? ನಾನು ತ್ರಿಶೂಲ್ ಕೈಲಿ ಕೊಟ್ಟು ಕಳಿಸಿದ್ದೆ. ಹಾಂ ಹಾಂ, ಕುಡ್ದೆ. ಈಗ ನಿನ್ಗೆ ಹೇಗೆ ಅನಿಸ್ತಾ ಇದೆ ಅದನ್ನು ಕುಡಿದ್ಮೇಲೆ? ಅದು ಚೆನ್ನಾಗಿದೆ ಡ್ಯಾಡ್. ಏನೋ ಒಂಥರ ಡಿಫ್ರೆಂಟ್ ಆಗಿದೆ, ಬಟ್ ಓಕೆ. ಅದನ್ನು ಕುಡಿದ್ಮೇಲೆ ನನಗೇನೋ ಒಂದು ಸ್ವಲ್ಪ ಬೆಟರ್ ಅನಿಸ್ತಿದೆ. ಏನೋ ಒಂಥರ ಖುಷಿ, ಅದಕ್ಕೆ ಇರಬೇಕು ಮೋಸ್ಟ್ಲಿ. ಸರಿ, ಯು ಕ್ಯಾನ್ ಕ್ಯಾರಿ ಆನ್. ಓಕೆ ಡ್ಯಾಡ್. ತ್ರಿಶೂಲ್, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹೇಳಮ್ಮ. ಅದು ನಮ್ಮ ಊರಲ್ಲಿ ಒಂದು ಹುಡುಗಿ ಇದ್ದಾಳಂತೆ, ತುಂಬ ಒಳ್ಳೆಯವಳಂತೆ ಕಣೋ. ನಾನು ನಮ್ಮ ಅಣ್ಣನಿಗೆ ಹೇಳಿದ್ದೆ, ತ್ರಿಶೂಲ್ಗೆ ಮದುವೆ ಮಾಡಬೇಕು, ಯಾವುದಾದ್ರೂ ಒಂದು ಒಳ್ಳೆ ಹುಡುಗಿ ಇದ್ರೆ ಹೇಳು ಅಣ್ಣ ಅಂತ. ಅವರು ಯಾವುದೋ ಒಂದು ಹುಡುಗಿನ ಹುಡುಕಿದಾರಂತೆ, 10th ಫೇಲ್ ಅಂತೆ. ಆದ್ರೆ ಹುಡುಗಿ ತುಂಬಾ ಚೆನ್ನಾಗಿದ್ದಾಳಂತೆ ಕಣೋ. ಬಾರೋ ಒಂದ್ಸಲ ಹೋಗಿ ಆ ಹುಡುಗಿನ ನೋಡ್ಕೊಂಬರೋಣ. ಹೌದೌದು, ಆ ಊರಿಂದ ಒಂದು ಹೆಣ್ಣು ತೊಗೊಂಬಂದಿರೋದಕ್ಕೆ ನಾನು ಸಾಕೋಗಿದ್ದೆ. ಇನ್ನು ನನ್ನ ಮಗನಿಗೂ ಅಲ್ಲಿಂದನೇ ಹೆಣ್ಣು ತಂದುಬಿಟ್ರೆ ಅವನ ಜೀವನ ಸಾರ್ಥಕ. ಅವನೊಂದು ಕಡೆ ಜಗಳ ಮಾಡ್ಕೊಂಡಿರ್ತಾನೆ, ನಾನೊಂದು ಕಡೆ ಜಗಳ ಮಾಡ್ಕೊಂಡಿರ್ತೀನಿ. ನಮ್ಮ ಮನೆ ಒಂಥರ ಕುರುಕ್ಷೇತ್ರ ಇದ್ದಂಗೆ ಇರುತ್ತೆ, ನೋಡೋರ್ಗು ಮಜವಾಗಿರುತ್ತೆ. ಏನ್ರಿ ಏನದು ಗೊಣಗ್ತಾರದ್ ನೀವು? ಲೇ ಏನಿಲ್ಲ ಕಣೆ, ನಿಮ್ಮೂರು ಹುಡುಗಿ ಅಂದ್ರೆ ಅದ್ಭುತ, ನಿಮ್ಮ ಅಣ್ಣ ತೋರಿಸಿರೋ ಹೆಣ್ಣಂತೂ ಇನ್ನೂ ಅದ್ಭುತ ಅಂತ ಹೇಳ್ತಾ ಇದ್ದೀನಿ. ಕರೆಕ್ಟಾಗಿ ಹೇಳಿದೆಯಪ್ಪ, ಕರೆಕ್ಟಾಗಿ ಹೇಳಿದೆ. ಕರೆಕ್ಟಾಗ ಏನೋ ಕರೆಕ್ಟಾಗಿ ಹೇಳಿದ್ರು. ಆಡ್ಕೊಳ್ರಿ, ಇಬ್ರು ಚೆನ್ನಾಗಿ ಆಡ್ಕೊಳ್ರಿ. ನಿಮ್ಮಪ್ಪ ಅಂತೂ ನಿನ್ ಮದ್ವೆ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನಾನು ನಮ್ಮಣ್ಣ ಕಷ್ಟಪಟ್ಟು ಒಂದು ಹುಡುಗಿ ಹುಡುಕಿದ್ರೆ ಆ ಹುಡುಗಿ ಬಗ್ಗೆ ಇಬ್ರು ಸೇರ್ಕೊಂಡು ಆಡ್ಕೊಳ್ತೀರಾ? ನೀವಂತೂ ನಿಮ್ಮ ಮಗನ ಬಗ್ಗೆ ಒಂದು ಸಾಸಿವೆ ಕಾಳಷ್ಟು ಶ್ರಮ ಪಡ್ತಾ ಇಲ್ಲ. ನಾನು ಒದ್ದಾಡಿ ಹುಡುಗಿ ಹುಡುಕ್ತಾ ಇದ್ರೆ ಅದ್ರ ಬಗ್ಗೆನೂ ಆಡ್ಕೊಳ್ತೀರಾ? ಲೇ, ನೀನು ಕಷ್ಟಪಟ್ಟಿದ್ದ ಯಾರಿಲ್ಲ ಅಂತ ಹೇಳಿದವರು. ಆದರೆ ನನ್ನ ಮಗನಿಗೆ ನಾಳೆನೇ ಮದುವೆ ಮಾಡಬೇಕು ಅನ್ನೋ ಅರ್ಜೆನ್ಸಿ ನನಗೇನಿಲ್ಲ. ನೋಡು, ಅದೇನೋ ನವಿಲ್ ಕುಣಿತು ಅಂತ ಕೆಂಬೂತ ಕುಣಿಯಕ್ಕೆ ಹೋಯ್ತಂತೆ, ಹಂಗಾಯ್ತು ನಿಂದ ಬಾಳ್. ಹೂರಿ, ನಾನ್ ಕೆಂಬುತಾನೆ. ಇನ್ನು ಏನೇನ್ ಹೇಳ್ಬೇಕಾ ಎಲ್ಲ ಹೇಳ್ಕೊಳ್ಳಿ. ನನ್ ಮಗನ್ಗೆ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿಸ್ತೀನಿ, ಅವಾಗ ಹೇಳಿವ್ರಂತೆ ಈ ಮಾತನ್ನೆಲ್ಲ. ಅಮ್ಮ, ನಾನು ನಿಂಗೆ ಹೇಳಿದ್ದೀನಿ ತಾನೆ, ನಿನಗೆ ಒಳ್ಳೆ ಸೊಸೆ ಸಿಕ್ಕೇ ಸಿಗ್ತಾಳೆ, ಅದರಲ್ಲಿ ಯಾವ ಅನುಮಾನನೂ ಬೇಡ ಅಂತ. ಏನಾದರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ನೀನು ಏನು ತಲೆ ಕೆಡಿಸ್ಕೋಬೇಡಮ್ಮ. ಅಪ್ಪ, ನೀನು ಆರಾಮಾಗಿರಪ್ಪ. ನಾನು ಆರಾಮಾಗಿದ್ನಪ್ಪ, ನಿಮ್ಮಮ್ಮ ಅಲ್ಲಿದ್ಲು, ನಾನಿಲ್ಲಿ ಆರಾಮಾಗಿದ್ದೆ. ಈಗ ನಿಮ್ಮಮ್ಮ ಇಲ್ಲಿ ಬಂದ್ಲ, ಇನ್ನು ನನ್ನ ಆರಾಮು ಅಲ್ಲ ಆಡಿಸ್ಬಿಡ್ತಾಳಷ್ಟೇ. ನೀನೇನ ಮಾಡಿ ಲೇ ತ್ರಿಶೂಲ್, ಶಿವಾನಿ ಬಂದಿದ್ಲು ಕಣೋ. ಹೌದಾ? ಯಜಮಾನ್ರ ಮನೆ ಹತ್ರನೇ ಬಂದಿದ್ಲು.